ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ಗೆ ಇಂದಿಗೆ 1 ವರ್ಷ ಪೂರೈಸಿದ ಹಿನ್ನೆಲೆ ಚನ್ನಪಟ್ಟಣ ನಗರದ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಾಸಕರಾಗಿ 1 ವರ್ಷ ಪೂರೈಸಿದ ಯೋಗೇಶ್ವರ್ಗೆ ಶೆಟ್ಟಿಹಳ್ಳಿ ಗ್ರಾಮಸ್ಥರು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಯೋಗೇಶ್ವರ್ ಮಾತನಾಡಿ, ಇಂದಿಗೆ ಶಾಸಕನಾಗಿ 1 ವರ್ಷವಾಗಿದೆ. ಕನ್ನಡದ ಹಬ್ಬದಂದೇ ಈ ಸಮಯ ಬಂದಿರುವುದು ನಿಜಕ್ಕೂ ಸಂತೋಷವಾಗಿದೆ. ಜೊತೆಗೆ ಚನ್ನಪಟ್ಟಣ ನಗರದ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಹಾಕಿಕೊಂಡಿದ್ದು ಆದಷ್ಟು ಬೇಗ ನಗರದ ಅಭಿವೃದ್ಧಿಯನ್ನ ಮಾಡಲಾಗುವುದೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ಕೆಎಸ್ಆರ್ಟಿಸಿ ಬಾಬು, ಪವಿತ್ರ ಪ್ರಭಾಕರ್ ರೆಡ್ಡಿ, ವಿಷಕಂಠಯ್ಯ, ಎಸ್ಸಿ ಶೇಖರ್, ಎಲಿಕೇರಿ ರವೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಮ್ಮೆಲ್ಲರೂ ಕೂಡ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಬಹಳ ಖುಷಿ ಅಂದ್ರೆ ಯಾರೋ ಜ್ಞಾಪಕ ಮಾಡಿದ್ರು 1 ವರ್ಷ ಆಯಿತು ಶಾಸಕರಾಗಿ ಅಂತೇಳಿ. 1 ವರ್ಷದ ಅವಧಿನಲ್ಲಿ ಚನ್ನಪಟ್ಟಣ ಟೌನ್ಗೆ ಬಹಳ ಮುಖ್ಯವಾಗಿ ಈ ನಮ್ಮ ಬಸ್ ಸ್ಟ್ಯಾಂಡಿಂದ ಹಿಡಿದು ಬಹಳಷ್ಟು ಸರ್ಕಾರಿ ಕೆಲಸ ಕಾರ್ಯಗಳನ್ನು ಈಗಾಗಲೇ ಪೂರೈಸಿದ್ದೀವಿ. ಇನ್ನೊಂದು 2-3 ತಿಂಗಳಲ್ಲೇ ಬಸ್ ಸ್ಟ್ಯಾಂಡು ಮತ್ತೆ ನಮ್ಮ ಕೈ ವಶ ಆಗ್ತದೆ. ಈಗಾಗಲೇ ಆ ಕಾಂಟ್ರಾಕ್ಟರ್ ನಮಗೂ ತಕರಾರಾಗಿ 2-3 ಕೋಟಿ ವ್ಯಾಜ್ಯ ನಡೀತೈತಿ. ಈಗ ನಾವು ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಅನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ ನಗರದ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ತೀವಿ. ಯುಜಿಡಿ ಆಗಿದೆ, ಈಗ ಕ್ಲಿಯರ್ ಆಗಿದೆ, ಕೆಲಸ ಪ್ರಾರಂಭ ಮಾಡ್ತೀವಿ. ಸುಮಾರು 35-40 ಕೋಟಿ ರೂಪಾಯಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ. ಎಲ್ಲ ಡಾಂಬರೀಕರಣ ಮಾಡಬೇಕು ರಸ್ತೆಗಳಿಗೆ. ಹೀಗೆ ಇಡೀ ನಗರದ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಏನ್ ಹೇಳ್ಬೇಕು, ಕನ್ನಡ ರಾಜ್ಯೋತ್ಸವದ ದಿನ, ಕನ್ನಡ ನಾಡು. ನಾನು ಇವತ್ತು ನಿನ್ನೆ ಪೇಪರ್ ಓದ್ತಾ ಇದ್ದೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪ ಎಲ್ಲಿದೆ ಅಂತೇಳಿ ಯೂಟ್ಯೂಬಲ್ಲಿ ಬರ್ತಾ ಇತ್ತು. ನಾನು ಯಾವುದೋ ರಾಜ್ಯ ಇರ್ಬೋದು ಅಂತ ಅಂದ್ರೆ ಕರ್ನಾಟಕ ನಂಬರ್ 1 ಸ್ಥಾನ. ಅಂದ್ರೆ ಇಡೀ ಚಿನ್ನ ಸಿಗ್ತಕ್ಕಂಥ ನಾಡು, ಅತಿ ಹೆಚ್ಚು ದೇಶದಲ್ಲಿ ಚಿನ್ನ ಸಿಕ್ಕೋದು ಕರ್ನಾಟಕ. ಶ್ರೀಗಂಧದ ನಾಡು ಕರ್ನಾಟಕ. ಆದ್ರೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಪಟ್ಟಣವಾಗಿ ಅತಿ ಪ್ರಪಂಚದಲ್ಲಿ ಅತಿ ವೇಗದಲ್ಲಿ ಯಾವ ಪಟ್ಟಣ ಬೆಳೀತಾ ಇದೆ ಅಂತ ಅಂದ್ರೆ 1ನೇ ಸ್ಥಾನ ಇರುತ್ತೆ ಬೆಂಗಳೂರು. ಇಡೀ ಪ್ರಪಂಚದ ಅತಿ ವೇಗದ ಪಟ್ಟಣ ಯಾವುದು ಅಂದ್ರೆ ಬೆಂಗಳೂರು. ಅದರ ಪ್ರಯೋಜನ ಚನ್ನಪಟ್ಟಣಕ್ಕೆ ಹಾಕಬೇಕು. ಚನ್ನಪಟ್ಟಣದ ಯುವಕರಿಗೆ ಉದ್ಯೋಗ ಸಿಗಬೇಕು, ಯುವತಿಯರಿಗೆ ಉದ್ಯೋಗ ಸಿಗಬೇಕು, ಸ್ವಾಭಿಮಾನದ ಬದುಕನ್ನಾಗಿ ನಾಟಲ್ಲಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಈ ವೇದಿಕೆಯ ಬಹಳಷ್ಟು ಜನ ಹೋರಾಟಗಾರರು ಅಲ್ಲಲ್ಲಿ ಧ್ವನಿ ಎತ್ತಿ ಕನ್ನಡದ ಪರವಾಗಿ ಸರ್ಕಾರದ ಗಮನವನ್ನ ಸೆಳೆಯುವುದು, ಕೇಂದ್ರ ಸರ್ಕಾರದ ಗಮನವನ್ನ ಸೆಳೀತಕ್ಕಂಥ ಕೆಲಸ, ಬಹಳಷ್ಟು ಜನೋಪಯೋಗಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ, ತಾಯಿ ಭುವನೇಶ್ವರಿಯ ಸೇವೆ ಹೀಗೆ ಮುಂದುವರಿಲಿ, ನಿಮ್ಮೆಲ್ಲರ ಕನ್ನಡ ಪ್ರೇಮ ಈಗ ಶಾಶ್ವತವಾಗಿರಲಿ ಅಂತ ಹೇಳ್ತಾ